ಹಲೋ ನಮಸ್ಕಾರ. ನಾನು ಕೊಪ್ಪಳಿಂದ ಶರಣಪ್ಪ ಚಲಪೂರ್. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣ ಫಾಲೋ ಮಾಡಿ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಗೆ ಏನಾದರೂ ಊನವಾದರೆ ಆ ಸಂದರ್ಭದಲ್ಲಿ ಆತನ ಜೀವನವೇ ಸಾಕಷ್ಟು ಬರ್ಬಾದಾಯಿತು ಮತ್ತು ಜೀವನವೇ ಕಷ್ಟ ಅನ್ನುವಂಥ ಪರಿಸ್ಥಿತಿ ಉಂಟಾಗುತ್ತೆ. ಆದರೆ ಇಲ್ಲೊಬ್ಬ ರೈತರು ಇದನ್ನು ಮೆಟ್ಟಿ ನಿಂತು ಕೃಷಿಯಲ್ಲಿ ಒಂದು ಸಾಧನೆ ಮಾಡಿದ್ದಾರೆ. ಈ ಸಾಧನೆ ಮಾಡಿರುವಂಥ ರೈತನಿಗೆ ಈಗ ಮೆಚ್ಚುಗೆ ವ್ಯಕ್ತ ಆಗ್ತಾ ಇದೆ. ಯಲಬುರ್ಗಾ ತಾಲೂಕಿನ ಹಿರೇಹಳ್ಳಿಯಲ್ಲಿರುವಂಥ ರಾಮಣ್ಣ ಕೋಳೆಹಾಳ್ ಅನ್ನುವಂಥ ಒಬ್ಬ ರೈತ ಈಗ ಕೃಷಿಯಲ್ಲಿ ಒಂದಿಷ್ಟು ಸಾಧನೆ ಮಾಡಿದ್ದಾನೆ. ಕಳೆದ 12 ವರ್ಷಗಳ ಹಿಂದೆ ಆತ ಬೈಕ್ ಅಪಘಾತದಲ್ಲಿ ಹೋಗುವಾಗ ಆತನ ಒಂದು ಕಾಲು ಸಂಪೂರ್ಣವಾಗಿ ಮೊಣಕಾಲುವರೆಗೂ ಆ ಕಾಲು ಕಳೆದುಕೊಂಡ. ಈ ಸಂದರ್ಭದಲ್ಲಿ ಆತನಿಗೆ ಕಾಲನ್ನು ಸಂಪೂರ್ಣವಾಗಿ ತೆಗೆದಿರೋ ಕಾರಣಕ್ಕಾಗಿ ಒಂದು ಕಾಲಿಲ್ಲ, ಒಂದೇ ಕಾಲಿನಲ್ಲಿ ಆತ ಜೀವನ ನಡೆಸ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಒಂದಿಷ್ಟು ಇನ್ನು ಸ್ಥಳೀಯವಾಗಿ ಸಿಗುವಂಥ ಕೃತಕ ಕಾಲುಗಳನ್ನು ಜೋಡಿಸಿಕೊಂಡು ಆತ ಜೀವನ ನಡೆಸ್ತಾ ಇದ್ದಾನೆ. ಆದರೆ ಆತನಿಗಿರುವಂಥದ್ದು ಒಟ್ಟು 12 ಎಕರೆ ಭೂಮಿ. ಆ 12 ಎಕರೆ ಭೂಮಿಯಲ್ಲಿ ಆತ ಏನಾದರೂ ಕೃಷಿಯಲ್ಲಿ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಈಗ ಇತ್ತೀಚೆಗೆ ಎತ್ತುಗಳನ್ನು ಹೊರತುಪಡಿಸಿ ಡಿಸೈಲ್ ಯಂತ್ರಗಳು ಬಂದಿವೆ ಮತ್ತು ಯಂತ್ರಗಳ ಮುಖಾಂತರ ಕೃಷಿಯನ್ನು ಮಾಡುವಂಥ ಸಾಧ್ಯತೆ ಇದೆ. ಈ ಕಾರಣಕ್ಕೆ ಆತ ತನ್ನ 12 ಎಕರೆ ಭೂಮಿಯಲ್ಲಿ ಕೃಷಿಯಲ್ಲಿ ತನ್ನ ಸಾಧನೆ ಮಾಡ್ತೇನೆ ಮತ್ತು ಸಾಕಷ್ಟು ಪ್ರಮಾಣದಲ್ಲಿ ಆದಾಯವನ್ನು ತರುತ್ತಿದ್ದಾನೆ. ಅದರಲ್ಲಿ ಅತಿ ಹೆಚ್ಚು ಆತ ಬೆಳೀತಾ ಇರೋದು ತರಕಾರಿ ಬೆಳೆಗೆ ನಿತ್ಯ ಅಲ್ಲಿ ಒಂದಿಷ್ಟು ಔಷಧಿ ಮತ್ತು ಇನ್ನೊಂದಿಷ್ಟು ಕೆಲಸ ಇಲ್ಲದೇ ಇದ್ದರೂ ಸಹ ಅಲ್ಲಿ ಕೆಲಸ ಮಾಡಬೇಕಾಗಿದೆ. ಜೊತೆಗೆ ಅಲ್ಲಿ ಕೃಷಿ ಯಂತ್ರಗಳನ್ನು ಬಳಸಿ ಹೊಲವನ್ನು ಸ್ವಚ್ಛ ಮಾಡೋದಾಗಿರ್ಬೋದು ಮತ್ತು ಕಟಾವು ಮಾಡೋದು ಎಲ್ಲವೂ ಸಹ ನಿತ್ಯ ಕೆಲಸ ಇರುವಂಥ ಸಾಧ್ಯತೆ ಇದೆ. ಈ ಕಾರಣಕ್ಕಾಗಿ ಆತ ಟೊಮೆಟೊ, ಬದನೆ ಮತ್ತು ಈ ರೀತಿ ತರಕಾರಿ ಬೆಳೆಗಳನ್ನು ಮಾಡಿ ಹೇಳ್ತೇನೆ. ಕಳೆದ ವರ್ಷ ಕೇವಲ ಒಂದು ಟೊಮೆಟೊಯಿಂದಲೇ 9 ಲಕ್ಷ ರೂಪಾಯಿ ಗಳಿಸಿರುವಂಥದ್ದು ಆ ರೈತನ ಸಾಧನೆಯಾಗಿದೆ. ಈತ ನಿತ್ಯವೂ ಸಹ ಕೃಷಿಯ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸಿರುವಂಥ ಆತ ಕಾಯಕವೇದ ನಿಷ್ಠೆಯಿಂದಾಗಿ ಯಾವುದೇ ಇದರಿಲ್ಲದು ನಿತ್ಯ ಹೊಲದಲ್ಲಿ ಮಾಡ್ತೇನೆ. ಕೇವಲ ಒಂದು ಕಾಲನ್ನು ಊರಿಕೊಂಡೇ ಕೃಷಿ ಯಂತ್ರಗಳನ್ನು ಬಳಸಿಕೊಂಡು ಆತ ಕೃಷಿಯಲ್ಲಿ ಸಾಧನೆ ಮಾಡಿದ್ದೇನೆ. ಜೊತೆಗೆ ತನ್ನ ಇಡೀ ಜೀವನವನ್ನು ಕೃಷಿಯಲ್ಲೇ ತೊಡಗಿಸಿಕೊಂಡು ಜೀವನಕ್ಕೆ ಆದಾಯವನ್ನು ಮಾಡಿಕೊಂಡಿದ್ದಾನೆ. ಜೊತೆಗೆ ಈತನ ಈ ಕಾರ್ಯವನ್ನು ನೋಡಿರುವಂಥ ಜನ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಇದು ಹಾಲು ಹಿಂಗೆ ಐತೆ ಅಂದ್ರೆ ಕೂಡ ರೀ ನಾನು ಇದ್ರ ಬಗ್ಗೆ ಗಮನ ಕೊಡೋದಿಲ್ಲ ರೀ. ಯಾಕಂದ್ರೆ ನಾನು ಕೃಷಿ ಒಳಗೆ ನನಗೆ ಇಂಟ್ರೆಸ್ಟ್ ಇರೋದ್ರಿಂದ ಇದು ನನಗೆ ಏನು ಅನ್ಸೋದಿಲ್ಲ ರೀ, ಅನ್ಸೋದಿಲ್ಲ. ನಾನು ಕೃಷಿ ಮಾಡಬೇಕು, ನಾನು ಬೆಳೆ ತೆಗಿಬೇಕು, ನಾನು ಎಲ್ಲರಿಗಿಂತ ಚಲೋ ಪೀಕ್ ತೆಗಿಬೇಕು ಅನ್ನೋ ಉದ್ದೇಶ ನನಗಿರುತ್ತೆ ರೀ. ಹಂಗಾಗಿ ನಾನು ಇದನ್ನ ಏನೂ ಯೋಚನೆ ಮಾಡಲ್ಲ ರೀ. ರಾತ್ರಿ ಟೈಮ್ದಾಗ ಏನೋ ನೋವಾದರೂ ಒಂದು ಗುಳಿಗೆ ತೊಗೊತೀನಿ ರೀ, ಮತ್ತು ಬೆಳಗ್ಗೆ ಆರಾಮಾಗಿ ಬಿಡ್ತೀನಿ ರೀ. ಮತ್ತು ಬೆಳಗ್ಗೆ ಇದೇ ಕೆಲಸ ಮಾಡೋದು ರೀ. ನಾನು ಇಂಜೇನ್ರಿಂದ ರೀ ನನಗೆ ಅಲ್ಲಿಂದ 1500 ರೂಪಾಯಿ ಒಂದು ಗೆಳೆಯವ್ರಿ. 1500 ರೂಪಾಯಿ ಕೊಡೋದ್ರಿಂದ ನಾನು 100 ರೂಪಾಯಿ ಡೀಸೆಲ್ ಹಾಕ್ಸಿ 1 ಎಕರೆ ಹೊಡಿತೀನಿ ರೀ. ನಾನು 100 ರೂಪಾಯಿ ಡೀಸೆಲ್ಗೆ 1 ಎಕರೆ ಹೊಡಿತೀನಿ. 1500 ರೂಪಾಯಿ ಕೊಡೋದಕ್ಕೆ 1 ಎಕರೆ 100 ರೂಪಾಯಿ ಕೊಡೋದಕ್ಕೆ ನನಗೆ ಅಲ್ಲೇ ಲಾಭ ಐತ್ರಿ. ನನಗೆ ಅದು ಒಂದು ಉಳಿತಾಯ ಐತ್ರಿ. ನನಗೆ ಅಲ್ಲಿಂದ ನನಗೆ ಯಾವಾಗ ಬೇಕು ಅವಾಗ ಅನುಕೂಲ ಐತ್ರಿ. ಟೈಮ್ ಬಂದಾಗ ನನ್ನ ಕೈಯಾಗಿರ್ತೀನಿ, ನಾನು ನೋಡ್ಕೊಂಡ್ಬಿಡ್ತೀನಿ. ನಾನು ಬೆಳೆ ಸಂರಕ್ಷಣೆ ಮಾಡೋಕೆ ರೀ, ಭೂಮಿಗೆ ಹದ ಮಾಡೋಕೆ ಇಂಜನ್ ಇದು ಉಪಯೋಗ ಮಾಡ್ತೀನಿ ರೀ. ಗಳೆ ಹೊಡ್ಯಾಕೆ ನಾನು ನಾಶಕ ಸಿಂಪರಣೆ ಮಾಡೋಕೆ ಇಂಜನ್ ಐತ್ರಿ, HDP ಇಂಜನ್ ಐತ್ರಿ. ಅದರಿಂದ ನಾನು ಎಣ್ಣೆ ಸ್ಪ್ರೇ ಮಾಡ್ತೀನಿ ರೀ. ಮತ್ತು ಬೇಸಿಟ್ಟು ಅದೆಲ್ಲ ಉಳಿದ ಟೈಮ್ದಾಗ ನಾನು ನೀರು ಕಟ್ತೀನಿ ರೀ. ಭೂಮಿಗೆ ಅಲ್ಲಿದ್ದ ನೀರು ಕಟ್ಟಿ ಹಿಂಗೆ ಅಡ್ಡಾಡ್ಕೊಂತ ನೀರು ಕಟ್ತೀನಿ ರೀ. ನನಗೆ ಬೇಸರ ಅನ್ಸಲ್ಲ ರೀ. 2 ಎಕರೆ ಅಲಸಂದೆ ಹಾಕೀನಿ ರೀ. ಅದ್ರಲ್ಲಿ ಇದೇ ಇಂಜನಲ್ಲಿ ಕೆಲಸ ಮಾಡ್ತೀನಿ ರೀ. HDPಲೇ ಎಣ್ಣೆ ಹೊಡ್ತೀನಿ ರೀ. ಹಂಗಾಗಿ ನಂಗೆ ಏನು ಅನ್ಸಲ್ಲ ರೀ. ನಮ್ಮ ಹೆಣ್ಮಕ್ಳು ನಾವು ಕುಡ್ಕೊಂಡು ನಾವು ಮಾಡ್ಕೊಂತ ಹೋಗ್ತೀವಿ ರೀ. ಇದರಿಂದ ನಮ್ಗೆ ಲಾಭನೂ ಅನ್ಸೈತೆ ರೀ, ಬೆನಿಫಿಟ್ ಐತ್ರಿ. ನಾವು ಇದನ್ನ ಮಾಡ್ಕೊಂತ ಹೋಗ್ತೀವಿ ರೀ. ನನಗೆ ಇದು ಭಾಳ ಇಂಟ್ರೆಸ್ಟ್ ಐತ್ರಿ. ಇದರಿಂದ ನನ್ನ ಜೀವನಕ್ಕೆ ದುಡಿಯೋರಿಲ್ಲ ಸರ್. ನಮ್ಮ ಮನೆಯಾಗ ದುಡಿಯೋರಿಲ್ದಾಗ ನನಗೆ ಕಾಲಿಂದ ಹಿಂಗೆ ಆಕ್ಸಿಡೆಂಟ್ ಆದರೂ ಕೂಡ ನನಗೆ ಕೃಷಿ ಒಳಗೆ ಬೆಳೆದ ನನಗೆ ಲಾಭ ಐತ್ರಿ. ಕಾಲು ಏನಾಗಿತ್ತು? ಕಾಲು ಬೈಕ್ ಆಕ್ಸಿಡೆಂಟ್ ಆತ್ರಿ. ಬಸ್ಸು ಬೈಕ್ ಆಕ್ಸಿಡೆಂಟ್ ಆತ್ರಿ. ಆಕ್ಸಿಡೆಂಟ್ ಆದಾಗ ನನಗೆ ಪ್ರಾಬ್ಲಮ್ ಆತ್ರಿ. ಮನ್ಯಾಗ ದುಡಿಯೋರು ಇದ್ದಿದ್ದಲ್ಲ ರೀ. ಹಂಗಾಗಿ ನಾನು ಇದು ಒಂದು ಮಿಷನ್ ತಂದು ಇದನ್ನು ಆಯ್ಕೆ ಮಾಡ್ಕೊಂಡ್ರಿ. ಯೂಟ್ಯೂಬಲ್ಲಿ ನೋಡಿದ್ದೀನಿ ರೀ. ನೋಡಿ ಇದನ್ನು ತಂದು ನನಗೆ ನಡೀತೈತೆ ಅಂತ ಉದ್ದೇಶದಿಂದ ಇದನ್ನು ತಂಬಂದ್ರೆ ಕಾಯಿಪಲ್ಯ ಮಾಡಿ ಇದಕ್ಕೆ ಏನು ಬೇಕೋ ಅದಕ್ಕೆ ತಕ್ಕಂಗೆ ನಾನು ಕೂಡ ಸಿಸ್ಟಮ್ ಮಾಡಿಸ್ಕೊಂಡಿಲ್ಲ ರೀ. ಕುಂಟಿ ಅಂದ್ರೆ ಕುಂಟಿ ಟೈಪ್ ಮಾಡ್ಸ್ಕೊಂಡ್ರಿ ರೀ. ಪುಳ್ಗುಂಟಿ ಟೈಪು ಅಲ್ಲಿಂದ ಬೋದ್ ಬಿಡಕ್ಕೆ ನೀರು ಕಸ್ತಕ್ಕೆ ಎಲ್ಲ ರೆಡಿ ಆಗಂಗೆ ಮಾಡ್ಸ್ಕೊಂಡಿನ ಐಟಮ್ಸ್ ರೀ. ಮಾಡ್ಸ್ಕೊಂಡು ನಾನು 12 ಎಕರೆ ಹೊಲ್ದಾಗ ಇದನ್ನು ಕೆಲಸ ಮಾಡ್ತೀನಿ ರೀ. ಫಸ್ಟು ಮೆಕ್ಕೆಜೋಳ 1 ಫೂಟ್ ಇದ್ದಂಗೆ ಇದರಲ್ಲೇ ಹರಗ್ತೀನಿ ರೀ. ಆಮ್ಯಾಗ ದೊಡ್ಡದಾಗಿಂದ್ರೆ ಬರಂಗಿಲ್ಲ ರೀ. ಮ್ಯಾಗ ಹೋಗಿಂದ ಒಂದೇ ಸರಿ ನಾವು ಗಳೆ ಹಚ್ಚೋದ್ರಿ. ಉಳಿದು ಟೈಮ್ದಾಗ ಎಲ್ಲ ಇದರಲ್ಲೇ ಮಾಡ್ತೀನಿ ರೀ. ಇಷ್ಟು ಶ್ರಮ ಪಡ್ತಾನೆ ರೀ. ಅದು ಕುಂಟಿ ಇವು ಬೇಕಂದ್ರೆ ಇವು ಎಲ್ಲ ಸಾಮಾನು ಬೇಕಂದ್ರೆ ತಂದು ಕೊಡ್ತೀವಿ ರೀ. ಶ್ರಮ ಪಡ್ತಾನೆ ರೀ. ಇದ್ರಾಗೆಲ್ಲ ನಾವು ಬೆಳೆದು ಇದು ಮಾಡ್ತೀವಿ. ಸಾಮಾನ್ಯವಾಗಿ ಇವತ್ತು ಎಲ್ಲ ಅಂಗಾಂಗಗಳು ಸರಿ ಇದ್ದರೂ ಸಹ
ಕೃಷಿ ಮಾಡಲು ಸಹ ಹಿಂಜರಿತಿದ್ದಾರೆ. ಅದರ ಜೊತೆಗೆ ಏನು ದುಡಿಮೆಯನ್ನು ನಂಚಿಕೊಂಡಿರುವಂಥವರು ಸಹ ಈಗ ಹೊಲದಲ್ಲಿ ಮೈ ಮುರಿದು ದುಡಿಯಲು ಸ್ವಲ್ಪ ಹಿಂಜರಿಯುವಂಥ ಸಂದರ್ಭದಲ್ಲಿ ರಾಮಣ್ಣ ಇದನ್ನೆಲ್ಲವನ್ನು ಮಿಟ್ಟಿ ತನ್ನ ಏನು ಕಾಲಿನ ಊನತೆಯನ್ನು ಲೆಕ್ಕಿಸದೆ ಕೃಷಿಯಲ್ಲಿ ತನ್ನ ಸಾಧನೆ ಮಾಡಿದ್ದಾನೆ. ಈ ಸಾಧನೆಗಾಗಿ ಆತನಿಗೆ ಮೆಚ್ಚುತ್ತೆ. ಮತ್ತು ಆತನ ಪತ್ನಿ ಏನು ಹನುಮಕ್ಕದ ಪತಿಯೊಂದಿಗೆ ನಿತ್ಯವೂ ಹೊಲದಲ್ಲಿ ದುಡಿದು ಕೃಷಿಕರಾಗಿ ಒಂದಿಷ್ಟು ಸಾಧನೆ ಮಾಡ್ತಾರೆ. ಇಂಥ ಕೃಷಿಕರ ಸಾಧನೆ ಇತರ ಕೃಷಿಕರಿಗೆ ಮಾದರಿಯಾಗಿದೆ ಅಂತಲೇ ಹೇಳ್ಬೋದು. ಶರಣಪ್ಪ ಚಲಪೂರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.